ಯಾರು ಆ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ, ಯಾರು ಅದೇನು ರಿಯಲ್ ಎಸ್ಟೇಟ್ ಮಾಡೋದನ್ನ ಪ್ರಸ್ತುತಪಡಿಸ್ಬೇಕು ವೇಗಾಗಿ. ಅದೇನು ದಾಖಲೆ ತಂದು ಹೇಳ್ತಿದ್ದೆ ಅದನ್ನ ಹೇಳ್ಬಿಡ್ಬೇಕು. ಅದ್ಯಾರು ಸುಮ್ಮನೆ ಯಾರ್ದೋ ಮೆಚ್ಚಕ್ಕಲ್ಲ. ಅವನ್ಯಾರು, ಯಾವ ರಾಜಕಾರಣಿ, ಯಾವತ್ತು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ, ಎಲ್ಲಾಗಿದೆ ಅದನ್ನು ಹೇಳ್ಬೇಕಲ್ವಾ. ಸುಮ್ಮನೆ ವೇಗವಾಗಿ ಎಲ್ಲ ಕೂತ್ಕೊಂಡು ಹೇಳೋದಲ್ಲ. ಒಂದು ಸರ್ಕಾರ ತರ್ತಾ ಇರ್ತಕ್ಕಂಥ ಕಾರ್ಯಕ್ರಮನ ಟೀಕಿಸಬೇಕಾದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ನಾನು ಎಲ್ಲಿದ್ದೀನಿ, ನಾನು ಯಾವ ಪೊಸಿಷನ್ಲಿದ್ದೀನಿ, ನಾನು ಏನಾಗಿದ್ದೀನಿ ಸರ್ಕಾರದಲ್ಲಿ ಅನ್ನೋ ಪರಿಜ್ಞಾನವೇ ಇಲ್ಲದೆ ಮಾತಾಡ್ತಕ್ಕಂಥ ಮನುಷ್ಯನಿಗೆ ನಾನು ಉತ್ತರ ಏನು ಕೊಡಲಿ? ಮೊದಲು ನಮ್ಮ ಪಕ್ಷದಲ್ಲಿ ಇದ್ರಪ್ಪ, ಈಗ ಏನೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಈಗ ಅದು ಅವ್ರ ವೈಯಕ್ತಿಕ ನಿರ್ಧಾರಗಳು. ಅವ್ರೇನು ನಾನು ಹೇಳಿ ಕೇಳಿ ಮಾಡ್ತಾರೆ, ಅದನ್ನ ಹೇಳಿ ಕೇಳಿ ಮಾಡಬೇಕು ಅಂತ ಕಾನೂನೇನಿಲ್ಲ. ಅವ್ರೇನೋ ಅವರು ತೋರ್ದಂಗೆ ಅವ್ರು ಮಾಡ್ತಾವ್ರೆ, ನಮಗೆ ತೋರ್ದಂಗೆ ನಾವು ಮಾಡ್ತಾ ಇದೀವಿ. ರೈತರು ಮಾಡ್ತಾವ್ರೆ. ಅದಕ್ಕೆ ಕೊನೆಗೆ ಏನಾಗ್ತದೆ ನೋಡ್ಕೊಂಡು ತಮ್ಮನೇನು ಈಗಾಗಲೇ ಸ್ಪಷ್ಟಪಡಿಸ್ಬಿಟ್ಟಿದ್ದೀನಿ. ನಾನು ಅಲ್ಲಿರ್ತಕ್ಕಂಥ ಆ ಭಾಗದ ರೈತರಿಗೆ ತೊಂದರೆ ಆಗದಂಗೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿನ ಬಿಡಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ. ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಜಮೀನನ್ನು ಬಿಟ್ಟುಕೊಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಎರಡನೇದು, ಸುಮಾರು 25-30 ವರ್ಷಗಳಿಂದ ಸರ್ಕಾರಿ ಜಮೀನನ್ನ ಹೊತ್ಕೊಂಡು ದರ್ಖಾಸ್ತು ಕಮಿಟಿಗೆ ಅರ್ಜಿ ಹಾಕೊಂಡಿದೆ. ಅದಕ್ಕೂ ಸಹ ಪರ್ಮಿಷನ್ ಕೊಡಬೇಕು. ಅವ್ರಿಗೆಲ್ಲ ಆ ಹಕ್ಕನ್ನು ಅವ್ರಿಗೆ ಕೊಟ್ಟು ಅದ್ರ ಬರ್ತಕ್ಕಂಥ ಆದಾಯ ಅಥವಾ ಜಮೀನು ಅವ್ರಿಗೆ ರೈತ ಸಿಗಬೇಕು ಅಂತ ಅದಕ್ಕೂ ಒಪ್ಕೊಂಡಿದ್ದಾರೆ. ಇದಕ್ಕಿಂತ ನಾನೇನು ಮಾಡಲಿಕ್ಕೆ